ಶಾಂತವಾಗಿದ್ದಂತ ಭಕ್ತರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಧರ್ಮಸ್ಥಳ ಭಕ್ತರ ಕಟ್ಟೆ ಹೊಡೆದಿದೆ ಆಕ್ರೋಶದ್ದು. 9 ಜಿಲ್ಲೆಗಳಲ್ಲಿ ಧರ್ಮಸ್ಥಳ ಭಕ್ತರು ಎಲ್ಲಾ ಕಡೆಗಳಲ್ಲೂ ಸಿಡಿದೆದ್ದಿದ್ದಾರೆ. ರಾಮನಗರ, ಕಲಬುರಗಿ, ಚಿಕ್ಕೋಡಿ, ತುಮಕೂರು, ಕೊಪ್ಪಳ, ಬೆಳಗಾವಿಯಲ್ಲೂ ಕೂಡ ಈ ಪ್ರತಿಭಟನೆಯ ಕಾವು. ಮೈಸೂರಿನ ಹಳೆ ಡೈರಿ ಸರ್ಕಲ್ನಿಂದ ರ್ಯಾಲಿಯನ್ನು ನಡೆಸಿದ್ದಾರೆ. ಈ ಅಪಪ್ರಚಾರವನ್ನ ಯಾರು ನಡೆಸ್ತಾ ಇದ್ದಾರೋ ಅವರ ವಿರುದ್ಧ ಕ್ರಮ ಆಗಲೇಬೇಕು ಅನ್ನುವಂತ ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ. ರಾಜ್ಯಾದ್ಯಂತ ಅಪಪ್ರಚಾರ ನಡೆಸ್ತಾ ಇರೋರು ಯಾರೇ ಆಗಿದ್ರೂ ಕೂಡ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥದ್ದು ಧರ್ಮಸ್ಥಳ ಭಕ್ತರ ಆಗ್ರಹ. ಅವರ ತಾಳ್ಮೆಯ ಕಟ್ಟೆ ಹೊಡೆದಿದೆ. ಇಲ್ಲಿವರೆಗೂ ಕೂಡ ಸುಮ್ಮನಿದ್ದಂತಹ ಭಕ್ತರು ಈಗ ಅಕ್ಷರಶಃ ಕೆಂಡ ಕಾರ್ತಾ ಇದ್ದಾರೆ. ಇಲ್ಲಿವರೆಗೂ ನಾವು ಸುಮ್ಮನಿದ್ವಿ, ತನಿಖೆ ನಡೀತಾ ಇದೆ, ನಡೀಲಿ ಅಂತ ಸುಮ್ಮನಿದ್ವಿ ಅಂತ ಮಾತಾಡ್ತಿದ್ದಾರೆ. ಜೊತೆಯಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕೇವಲ ಒಂದು ಕಡೆಯಲ್ಲ, ಇದು ಇದು ಬಾಗಲಕೋಟೆಯ ದೃಶ್ಯ. ಮೈಸೂರಿನಲ್ಲೂ ಕೂಡ ಪ್ರತಿಭಟನೆ ನಡೆದಿದೆ. ಮೈಸೂರಿನ ಹಳೆ ಡೈರಿ ಸರ್ಕಲ್ನಿಂದ ರ್ಯಾಲಿಯನ್ನು ನಡೆಸಿದ್ರು. ಬೆಳಗಾವಿ, ಕೊಪ್ಪಳ, ತುಮಕೂರು, ಕಲಬುರಗಿ, ಚಿಕ್ಕೋಡಿ, ರಾಮನಗರ ಎಲ್ಲಾ ಕಡೆಗಳಲ್ಲೂ ಕೂಡ ಇದೇ ರೀತಿಯ ಪ್ರತಿಭಟನೆಗಳು ನಡೆದಿದೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ ವಿಜುವಲ್ಸ್ ಅಲ್ಲಿ, ಕೊಪ್ಪಳ ಅಲ್ಲೂ ಕೂಡ ರ್ಯಾಲಿಯನ್ನು ನಡೆಸಿದ್ದಾರೆ. ರಾಮನಗರದಲ್ಲೂ ಕೂಡ ಕಾಲ್ನಡಿಗೆಯ ಮೂಲಕ ಶಾಂತವಾಗಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಇನ್ನು ಬೆಳಗಾವಿಯಲ್ಲೂ ಕೂಡ ಯಾರೇ ಈ ರೀತಿ ಅಪಪ್ರಚಾರವನ್ನ ಮಾಡ್ತಾ ಇದ್ರು ಕೂಡ ಆದಷ್ಟು ಬೇಗ ಅವರು ಶಿಕ್ಷೆ ಆಗಬೇಕು ಅನ್ನುವಂತ ಜನಾಗ್ರಹ ರ್ಯಾಲಿಯನ್ನ ನಡೆಸಿರೋದು. 9 ಜಿಲ್ಲೆಗಳಲ್ಲಿ ಧರ್ಮಸ್ಥಳದ ಭಕ್ತರು ಸಿಡಿದೆದ್ದಿದ್ದಾರೆ. ಧರ್ಮಸ್ಥಳದ ಪರವಾಗಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಈ ಅಪಪ್ರಚಾರ ಮಾಡುವವರ ವಿರುದ್ಧವಾಗಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕೇವಲ ಒಂದು ಕಡೆ ಅಲ್ಲ, ಅನೇಕ ಕಡೆಗಳಲ್ಲಿ, ಇಡೀ ರಾಜ್ಯಾದ್ಯಂತ ಅಂದ್ರೆ ತಪ್ಪಾಗಲಿಕ್ಕಿಲ್ಲ, ಅನೇಕ ಕಡೆಗಳಲ್ಲಿ ಇದೇ ರೀತಿಯಾದಂತಹ ಘಟನೆ ನಡೆದಿರುವುದು. ಅನೇಕ ಕಡೆಗಳಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಯಾರೇ ಈ ರೀತಿ ಧರ್ಮಸ್ಥಳದ ವಿರುದ್ಧ ಅಥವಾ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನ ಮಾಡ್ತಾರೋ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥದ್ದು ಅವರ ಆಗ್ರಹ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆಸುವುದರ ವಿರುದ್ಧವಾಗಿ ಇವತ್ತು ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ನೀವು ನೋಡ್ತಾ ಇರುವುದು ಈಗಾಗಲೇ ಹಾಲಿನ ಡೈರಿಯ ಮುಂಭಾಗದಿಂದ ಸಾವಿರಾರು ಮಹಿಳೆಯರು ಇವತ್ತು ಪ್ರತಿಭಟನೆ ಭಾಗಿಯಾಗಿದ್ದಾರೆ. ಕಳೆದ 13 ದಿನಗಳಿಂದಲೂ ಕೂಡ ಏನು ಧರ್ಮಸ್ಥಳದ ವಿರುದ್ಧವಾಗಿ ನಡೀತಾ ಇರುವಂತಹ ಒಂದು ಷಡ್ಯಂತ್ರ ವಿರುದ್ಧವಾಗಿ ಇವತ್ತು ಮಹಿಳೆಯರು ಸಿಡಿದಿರುವಂತದ್ದು. ಬಹಳ ಪ್ರಮುಖವಾಗಿ ಎಲ್ಲರೂ ಕೂಡ ಪ್ಲಕ್ಕಾರ್ಡ್ ಅನ್ನು ಹಿಡಿದು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ಪೂಜ್ಯರೊಂದಿಗೆ ನಾವಿದ್ದೇವೆ ಅಂತ ಹೇಳಿ ಒಂದು ಪ್ಲಕ್ಕಾರ್ಡ್ ಅನ್ನು ಹಿಡಿದು, ಜೊತೆಗೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರ ವಿರುದ್ಧ ಅಪಪ್ರಚಾರ ಮಾಡುವ ವಿರುದ್ಧ ಇವತ್ತು ಹೋರಾಟಕ್ಕೆ ಮಹಿಳೆಯರು ಹಿಡಿದಿರುವಂತದ್ದು. ಸಾಕಷ್ಟು ಜನ ಮಹಿಳೆಯರು ಕೂಡ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದನ್ನ ನೋಡ್ತಾ ಇರಬಹುದು. ಈಗಾಗಲೇ ಏನೋ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಮನವಿ ಸಲ್ಲಿಸಿದ್ದು ಕೂಡ ಈಗಾಗಲೇ ನಿರ್ಧಾರವನ್ನು ಮಾಡಿದ್ದಾರೆ. ಈ ಒಂದು ಪ್ರತಿಭಟನೆಯಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಮಹಿಳೆಯರು ಕೂಡ ಇವತ್ತು ಭಾಗಿಯಾಗ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಏನು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರನ್ನ ಯಾರೆಲ್ಲ ಅವರ ವಿರುದ್ಧವಾಗಿ ಮಾತಾಡ್ತೀರೋ ಅವರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಸಿಡಿದೆದ್ದಿರುವಂತದ್ದು. ಜೊತೆಗೆ ಮಹಿಳೆಯರನ್ನು ಮಾತಾಡಿಸ್ತಾ ಹೋಗ್ತೀರಿ. ಇವತ್ತು ಪ್ರತಿಭಟನೆ ಭಾಗಿಯಾಗಿದ್ದೀರಾ? ಹಾ ಸರ್, ನಮ್ಮ ಹಿಂದೂ ದೇವಾಲಯಗಳನ್ನ ಏನು ನಾಶ ಮಾಡಬೇಕು ಅಂತ ಹೊರಟಿದ್ದಾರೆ, ಅವರಿಂದ ನಾವು ಅಭಿಮಾನಿಗಳು ನಮ್ಮ ಒಂದು ಧರ್ಮಸ್ಥಳದ ಸಂರಕ್ಷಣೆಯನ್ನ ನಾವು ಮಾಡ್ತಾ ಇದೀವಿ. ನಮ್ಮ ಹಿಂದೂ ದೇವಾಲಯಗಳ ಮೇಲೆ ಕಣ್ಣು ಹಾಕಿದ್ರೆ ನಾವು ಜನಗಳು ಬಿಡಲ್ಲ ಸರ್. ಇದೇ ಅಲ್ಲ, ನಾವು ರಾಜ್ಯಾದ್ಯಂತ ಕೂಡ ಹೋರಾಟವನ್ನ ಮಾಡಕ್ಕೆ ನಾವು ರೆಡಿ ಇದೀವಿ. ನಾವೆಲ್ಲ ಭಕ್ತಾಭಿಮಾನಿಗಳು ನಾವು ವೀರೇಂದ್ರ ಹೆಗ್ಡೆ ಅವರಿಗೆ ಯಾವುದೇ ಕಾರಣಕ್ಕೂ ಅಪಮಾನ ಆಗಕ್ಕೆ ನಾವು ಬಿಟ್ಕೊಡಲ್ಲ ಸರ್. ಈಗ 13 ದಿನದಿಂದ ಗುಳಿ ತೋಡ್ತಾನೆ ಇದ್ದಾರೆ ಮೇಡಮ್, ಏನು ಸಿಗ್ತಾನೆ ಇಲ್ಲ ಸರ್. ತೋಡೋರು ತೋಡ್ತಾನ ಇರ್ತಾರೆ, ನೋಡೋರು ನೋಡ್ತಾನ ಇರ್ತಾರೆ ಸರ್. ಅದನ್ನ ನಾವ್ ಯಾಕೆ ಸರ್ ತಗೋಬೇಕು ಅಲ್ವಾ? ನಮ್ಮ ರಕ್ಷಣೆ ಹಿಂದೂ ದೇವಾಲಯ, ಯಾವುದೇ ಒಂದು ಕಳಂಕ ಬರದ ಹಾಗೆ ನಾವು ಹಿಂದೂ ದೇವಾಲಯನ ರಕ್ಷಣೆ ಮಾಡಬೇಕು ಸರ್. ಈಗಿಂದ ಅಲ್ಲ, ನಾವು ಮಂಜುನಾಥ ಸ್ವಾಮಿಯಿಂದ ನಾವು ಪುರಾತನ ಕಾಲದಿಂದನೂ ಪೂಜಿಸ್ತಾನೆ ಬಂದಿದೀವಿ. ಯಾರೋ ಏನೋ ಹೇಳ್ದ ಅಂತ ನಾವು ಅದನ್ನ ವಿರೋಧ ಮಾಡಕ್ ಆಗಲ್ಲ ಸರ್. ನಮ್ಮ ದೇವರು ನಮ್ಮ ಅಭಿಮಾನ. ಜೈ ಶ್ರೀರಾಮ್, ಜೈ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕಿ ಜೈ. ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಏನೋ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮೇಡಮ್, ನೀವೆಲ್ಲಿ ಬಂದಿದ್ದೀರಾ ಮೇಡಮ್? ಸರ್, ನಾವು ನಂಜನಗೂಡಿಂದ ಈಗ 13 ದಿನದಿಂದ ಗುಂಡಿ ತೋಡ್ತಾ ಇದ್ರೆ ಏನು ಸಿಗ್ತಾ ಇಲ್ಲ ಅವರಿಗೆ? ಹೌದು ಸರ್, ಏನು ಸಿಕ್ಕೋದು ಇಲ್ಲ ಸರ್. ಸಿಕ್ಕದೇ ಕಲ್ಲು ಮಣ್ಣು ಸಿಕ್ಕೋದು, ಏನು ಸಿಕ್ಕಲ್ಲ. ಅಂದ್ರೆ ಹಿಂದೂ ದೇವಾಲಯಗಳ ಟಾರ್ಗೆಟ್ ಮಾಡ್ತಾ ಇದ್ರೆ ಹೇಗೆ ಅಂತ ಟಾರ್ಗೆಟ್ ಮಾಡ್ತಾ ಇದಾರೆ ಸರ್. ಅದನ್ನ ಕಾಪಾಡೋದು ಜವಾಬ್ದಾರಿ ನಮ್ದು ಸರ್. ನಮ್ಮ ಹಿಂದೂಗಳ ಕರ್ತವ್ಯ, ನಮ್ಮ ಹಿಂದೂಗಳ ಜವಾಬ್ದಾರಿ. ನಮ್ಮ ಹಿಂದೂಗಳ ದೇವಸ್ಥಾನ ಕಾಪಾಡೋದೆಲ್ಲ ನಮ್ಮ ಕರ್ತವ್ಯ. ಮಾಸ್ಕ್ ಹಾಕ ಬಂದಿದ್ರಲ್ಲ ಅವ್ರದ್ದು ಈಗ ಏನ್ ಹಿಡಿತಾ ಇಲ್ಲ ಅನ್ಸುತ್ತಾ ಏನಂತ? ಏನ್ ಸರ್?
ಮಾಸ್ಕ್ ಹಾಕೊಂಡು ಇಲ್ಲಿಂದ ಅಲ್ಲಿದೆ ತೋರಿಸ್ತಾ ಇದ್ರಲ್ಲ, ಏನು ಸಿಗ್ತಾ ಇಲ್ವಲ್ಲ ಅಂತ. ಅದೇ ಸಿಕ್ಕದೇ ಇಲ್ಲ ಅಂತ ಹೇಳ್ತೀವಲ್ಲ, ಸಿಕ್ಕಲ್ಲ. ಅವ್ರಿಗೆ ಅಲ್ಲಿ ಮಾಡಿದ್ರೆ ತಾನೇ ಸಿಗುತ್ತೆ. ಅವರು ಸುಮ್ನೆ ಟಾರ್ಗೆಟ್ ಮಾಡ್ತಾ ಇದಾರೆ ದೇವಸ್ಥಾನನ ಅಷ್ಟೇನೆ. ಅವ್ರು ಹೇಳೋದು ಸರ್, ಇದು ಪೂರ್ತಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಟಾರ್ಗೆಟ್ ಮಾಡ್ತಿರೋದು. ಆ ಕ್ಷೇತ್ರನ ಹಾಳು ಮಾಡಬೇಕು ಅನ್ನೋ ಉದ್ದೇಶದಿಂದಾನೇ ಮಾಡ್ತಿರೋದು. ಅದಕ್ಕೆ ನಾವುಗಳು ಯಾವುದೇ ಕಾರಣಕ್ಕೂ ಅವಕಾಶ ಮಾಡ್ಕೊಡೋದಿಲ್ಲ, ಬಿಟ್ಕೊಡೋದು ಇಲ್ಲ. ಯಾವುದಾದ್ರೂ ಧರ್ಮಸ್ಥಳ ಕ್ಷೇತ್ರಕ್ಕೆ ಏನಾಗದಿರೋಂಗೆ ನಾವು ಕಾಯ್ತೀವಿ ಅಷ್ಟೇ. ಲಕ್ಷಾಂತರ ಜನಕ್ಕೆ ಪ್ರತಿನಿತ್ಯ ದಾಸೋಹ ಕೊಡುತ್ತೆ. ಹೌದು ಸರ್, ಈಗ ಇದನ್ನೆಲ್ಲ ಅವರು ನಿಲ್ಲಿಸ್ಲಿ ಅಂತಾನ ಏನ್ JCB ತಂದು ಗುಂಡಿ ತೋರಿಸ್ತಾರೆ ಅಂದ್ರೆ ಧರ್ಮಸ್ಥಳಕ್ಕೂ ಹೋಗಿ ಗುಂಡಿ ತೋರಿಸ್ತಾರ ಅವರು? ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಈಗ ಧರ್ಮಸ್ಥಳ ಬಂದಿದ್ದಾರೆ, ನೆಕ್ಸ್ಟ್ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ, ನೆಕ್ಸ್ಟ್ ಶೃಂಗೇರಿಗೆ ಹೋಗ್ತಾರೆ. ಈ ತರನೇ ಅವರು ಟಾರ್ಗೆಟ್ ಮಾಡ್ತಾ ಇರೋದು. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನಮ್ ಕ್ಷೇತ್ರನ ನಾವು ಉಳಿಸ್ಕೋತೀವಿ. ಸರ್ಕಾರ ಇದಕ್ಕೆ ಸ್ಟಾಪ್ ಮಾಡ್ಬೇಕಲ್ವ ಇದನ್ನ ಅಂತ? ಸರ್, ಅವ್ರ ತನಿಖೆ ನಡೆಸಲಿ, ಏನ್ ಬೇಕಾದ್ರೂ ನಡೆಸಲಿ, ಯಾವ ರೀತಿ ಬೇಕಾದ್ರೂ ನಡೆಸಲಿ. ಆದ್ರೆ ನಮ್ ಕ್ಷೇತ್ರದ ಬಗ್ಗೆ ನಮ್ಗಿರೋ ಅಭಿಮಾನ ಇದ್ದೇ ಇರುತ್ತೆ. ಸರ್ಕಾರದವರು ಅವರ ಏನ್ ಒಪಿನಿಯನ್ ಅದೋ ತಗದಿದೆ. ನ್ಯಾಯ ಎಲ್ಲಿದೋ ಅಲ್ಲಿ ಜಯ ಇದ್ದೇ ಇದೆ. ಇಲ್ಲಿವರೆಗೂ ಕೂಡ ಶಾಂತವಾಗಿದ್ದಂತ ಭಕ್ತರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಧರ್ಮಸ್ಥಳ ಭಕ್ತರ ಕಟ್ಟೆ ಹೊಡೆದಿದೆ ಆಕ್ರೋಶದ್ದು. 9 ಜಿಲ್ಲೆಗಳಲ್ಲಿ ಧರ್ಮಸ್ಥಳ ಭಕ್ತರು ಎಲ್ಲಾ ಕಡೆಗಳಲ್ಲೂ ಸಿಡಿದೆದ್ದಿದ್ದಾರೆ. ರಾಮನಗರ, ಕಲಬುರಗಿ, ಚಿಕ್ಕೋಡಿ, ತುಮಕೂರು, ಕೊಪ್ಪಳ, ಬೆಳಗಾವಿಯಲ್ಲೂ ಕೂಡ ಈ ಪ್ರತಿಭಟನೆಯ ಕಾವು. ಮೈಸೂರಿನ ಹಳೆ ಡೈರಿ ಸರ್ಕಲ್ನಿಂದ ರ್ಯಾಲಿಯನ್ನ ನಡೆಸಿದ್ದಾರೆ. ಈ ಅಪಪ್ರಚಾರವನ್ನ ಯಾರು ನಡೆಸ್ತಾ ಇದ್ದಾರೋ ಅವರ ವಿರುದ್ಧ ಕ್ರಮ ಆಗಲೇಬೇಕು ಅನ್ನುವಂತ ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ. ರಾಜ್ಯಾದ್ಯಂತ ಅಪಪ್ರಚಾರ ನಡೆಸ್ತಾ ಇರೋರು ಯಾರೇ ಆಗಿದ್ರೂ ಕೂಡ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥದ್ದು ಧರ್ಮಸ್ಥಳ ಭಕ್ತರ ಆಗ್ರಹ. ಅವರ ತಾಳ್ಮೆಯ ಕಟ್ಟೆ ಹೊಡೆದಿದೆ. ಇಲ್ಲಿವರೆಗೂ ಕೂಡ ಸುಮ್ಮನಿದ್ದಂತಹ ಭಕ್ತರು ಈಗ ಅಕ್ಷರಶಃ ಕೆಂಡ ಕಾರ್ತಾ ಇದ್ದಾರೆ. ಇಲ್ಲಿವರೆಗೂ ನಾವು ಸುಮ್ಮನಿದ್ವಿ, ತನಿಖೆ ನಡೀತಾ ಇದೆ, ನಡೀಲಿ ಅಂತ ಸುಮ್ಮನಿದ್ವಿ ಅಂತ ಮಾತಾಡ್ತಿದ್ದಾರೆ. ಜೊತೆಯಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕೇವಲ ಒಂದು ಕಡೆಯಲ್ಲ, ಇದು ಇದು ಬಾಗಲಕೋಟೆಯ ದೃಶ್ಯ. ಮೈಸೂರಿನಲ್ಲೂ ಕೂಡ ಪ್ರತಿಭಟನೆ ನಡೆದಿದೆ. ಮೈಸೂರಿನ ಹಳೆ ಡೈರಿ ಸರ್ಕಲ್ನಿಂದ ರ್ಯಾಲಿಯನ್ನು ನಡೆಸಿದ್ರು. ಬೆಳಗಾವಿ, ಕೊಪ್ಪಳ, ತುಮಕೂರು, ಕಲಬುರಗಿ, ಚಿಕ್ಕೋಡಿ, ರಾಮನಗರ ಎಲ್ಲಾ ಕಡೆಗಳಲ್ಲೂ ಕೂಡ ಇದೇ ರೀತಿಯ ಪ್ರತಿಭಟನೆಗಳು ನಡೆದಿದೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ ವಿಜುವಲ್ಸ್ ಅಲ್ಲಿ, ಕೊಪ್ಪಳ ಅಲ್ಲೂ ಕೂಡ ರ್ಯಾಲಿಯನ್ನು ನಡೆಸಿದ್ದಾರೆ. ರಾಮನಗರದಲ್ಲೂ ಕೂಡ ಕಾಲ್ನಡಿಗೆಯ ಮೂಲಕ ಶಾಂತವಾಗಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಇನ್ನು ಬೆಳಗಾವಿಯಲ್ಲೂ ಕೂಡ ಯಾರೇ ಈ ರೀತಿ ಅಪಪ್ರಚಾರವನ್ನ ಮಾಡ್ತಾ ಇದ್ರು ಕೂಡ ಆದಷ್ಟು ಬೇಗ ಅವರು ಶಿಕ್ಷೆ ಆಗಬೇಕು ಅನ್ನುವಂತ ಜನಾಗ್ರಹ ರ್ಯಾಲಿಯನ್ನ ನಡೆಸಿರೋದು. 9 ಜಿಲ್ಲೆಗಳಲ್ಲಿ ಧರ್ಮಸ್ಥಳದ ಭಕ್ತರು ಸಿಡಿದೆದ್ದಿದ್ದಾರೆ. ಧರ್ಮಸ್ಥಳದ ಪರವಾಗಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಈ ಅಪಪ್ರಚಾರ ಮಾಡುವವರ ವಿರುದ್ಧವಾಗಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕೇವಲ ಒಂದು ಕಡೆ ಅಲ್ಲ, ಅನೇಕ ಕಡೆಗಳಲ್ಲಿ, ಇಡೀ ರಾಜ್ಯಾದ್ಯಂತ ಅಂದ್ರೆ ತಪ್ಪಾಗಲಿಕ್ಕಿಲ್ಲ, ಅನೇಕ ಕಡೆಗಳಲ್ಲಿ ಇದೇ ರೀತಿಯಾದಂತಹ ಘಟನೆ ನಡೆದಿರುವುದು. ಅನೇಕ ಕಡೆಗಳಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಯಾರೇ ಈ ರೀತಿ ಧರ್ಮಸ್ಥಳದ ವಿರುದ್ಧ ಅಥವಾ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನ ಮಾಡ್ತಾರೋ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥದ್ದು ಅವರ ಆಗ್ರಹ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆಸುವುದರ ವಿರುದ್ಧವಾಗಿ ಇವತ್ತು ಮೈಸೂರಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ನೀವು ನೋಡ್ತಾ ಇರುವುದು ಈಗಾಗಲೇ ಹಾಲಿನ ಡೈರಿಯ ಮುಂಭಾಗದಿಂದ ಸಾವಿರಾರು ಮಹಿಳೆಯರು ಇವತ್ತು ಪ್ರತಿಭಟನೆ ಭಾಗಿಯಾಗಿದ್ದಾರೆ. ಕಳೆದ 13 ದಿನಗಳಿಂದಲೂ ಕೂಡ ಏನು ಧರ್ಮಸ್ಥಳದ ವಿರುದ್ಧವಾಗಿ ನಡೀತಾ ಇರುವಂತಹ ಒಂದು ಷಡ್ಯಂತ್ರದ ವಿರುದ್ಧವಾಗಿ ಇವತ್ತು ಮಹಿಳೆಯರು ಸಿಡಿದಿರುವಂತದ್ದು. ಬಹಳ ಪ್ರಮುಖವಾಗಿ ಎಲ್ಲರೂ ಕೂಡ ಪ್ಲಕ್ಕಾರ್ಡ್ ಅನ್ನು ಹಿಡಿದು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ಪೂಜ್ಯರೊಂದಿಗೆ ನಾವಿದ್ದೇವೆ ಅಂತ ಹೇಳಿ ಒಂದು ಪ್ಲಕ್ಕಾರ್ಡ್ ಅನ್ನು ಹಿಡಿದು, ಜೊತೆಗೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರ ವಿರುದ್ಧ ಅಪಪ್ರಚಾರ ಮಾಡೋದ್ರ ವಿರುದ್ಧ ಇವತ್ತು ಹೋರಾಟಕ್ಕೆ ಮಹಿಳೆಯರು ಹಿಡಿದಿರುವಂತದ್ದು. ಸಾಕಷ್ಟು ಜನ ಮಹಿಳೆಯರು ಕೂಡ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದನ್ನ ನೋಡ್ತಾ ಇರಬಹುದು. ಈಗಾಗಲೇ ಏನೋ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಮನವಿ ಸಲ್ಲಿಸೋದು ಕೂಡ ಈಗಾಗಲೇ ನಿರ್ಧಾರವನ್ನು ಮಾಡಿದ್ದಾರೆ. ಈ ಒಂದು ಪ್ರತಿಭಟನೆಯಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಮಹಿಳೆಯರು ಕೂಡ ಇವತ್ತು ಭಾಗಿಯಾಗ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರನ್ನ ಯಾರೆಲ್ಲ ಅವರ ವಿರುದ್ಧವಾಗಿ ಮಾತಾಡ್ತೀರೋ ಅವರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಸಿಡಿದಿರುವಂತದ್ರ ಜೊತೆಗೆ ಮಹಿಳೆಯರನ್ನು ಮಾತಾಡಿಸ್ತಾ ಹೋಗ್ತೀರಿ. ಇವತ್ತು ಪ್ರತಿಭಟನೆ ಭಾಗಿಯಾಗಿದ್ದೀರಾ? ಹಾ ಸರ್, ನಮ್ಮ ಹಿಂದೂ ದೇವಾಲಯಗಳನ್ನ ಏನು ನಾಶ ಮಾಡಬೇಕು ಅಂತ ಹೊರಟಿದ್ದಾರೆ, ಅವರಿಂದ ನಾವು ಅಭಿಮಾನಿಗಳು ನಮ್ಮ ಒಂದು ಧರ್ಮಸ್ಥಳದ ಸಂರಕ್ಷಣೆಯನ್ನ ನಾವು ಮಾಡ್ತಾ ಇದೀವಿ. ನಮ್ಮ ಹಿಂದೂ ದೇವಾಲಯಗಳ ಮೇಲೆ ಕಣ್ಣು ಹಾಕಿದ್ರೆ ನಾವು ಜನಗಳು ಬಿಡಲ್ಲ ಸರ್. ಇದೇ ಅಲ್ಲ, ನಾವು ರಾಜ್ಯಾದ್ಯಂತ ಕೂಡ ಹೋರಾಟವನ್ನ ಮಾಡಕ್ಕೆ ನಾವು ರೆಡಿ ಇದೀವಿ. ನಾವೆಲ್ಲ ಭಕ್ತಾಭಿಮಾನಿಗಳು ನಾವು ವೀರೇಂದ್ರ ಹೆಗ್ಡೆ ಅವರಿಗೆ ಯಾವುದೇ ಕಾರಣಕ್ಕೂ ಅಪಮಾನ ಆಗಕ್ಕೆ ನಾವು ಬಿಟ್ಕೊಡಲ್ಲ ಸರ್. ಈಗ 13 ದಿನದಿಂದ ಗುಳಿ ತೋಡ್ತಾನೆ ಇದ್ದಾರೆ ಮೇಡಮ್, ಏನು ಸಿಗ್ತಾನೆ ಇಲ್ಲ.
ಸರ್ ತೋಡೋರು ತೋಡ್ತಾನ ಇರ್ತಾರೆ, ನೋಡೋರು ನೋಡ್ತಾನೆ ಇರ್ತಾರೆ ಸರ್. ಅದನ್ನ ನಾವ್ ಯಾಕೆ ಸರ್ ತಗೋಬೇಕು ಅಲ್ವಾ? ನಮ್ಮ ರಕ್ಷಣೆ ಹಿಂದೂ ದೇವಾಲಯ, ಯಾವುದೇ ಒಂದು ಕಳಂಕ ಬರದ ಹಾಗೆ ನಾವು ಹಿಂದೂ ದೇವಾಲಯವನ್ನು ರಕ್ಷಣೆ ಮಾಡಬೇಕು ಸರ್. ಈಗಿಂದ ಅಲ್ಲ, ನಾವು ಮಂಜುನಾಥ ಸ್ವಾಮಿಯಿಂದ ನಾವು ಪುರಾತನ ಕಾಲದಿಂದನೂ ಪೂಜಿಸ್ತಾನೆ ಬಂದಿದೀವಿ. ಯಾರೋ ಏನೋ ಹೇಳ್ದ ಅಂತ ನಾವು ಅದನ್ನ ವಿರೋಧ ಮಾಡಕ್ಕಾಗಲ್ಲ ಸರ್. ನಮ್ಮ ದೇವರು ನಮ್ಮ ಅಭಿಮಾನ. ಜೈ ಶ್ರೀರಾಮ್, ಜೈ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕಿ ಜೈ. ಪ್ರತಿಯೊಬ್ರು ಕೂಡ ಯಾರೆಲ್ಲ ಏನೋ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮೇಡಮ್ ನೀವೆಲ್ಲಿ ಬಂದಿದ್ದೀರಾ ಮೇಡಮ್? ಸರ್ ನಾವು ನಂಜನಗೂಡಿಂದ ಬಂದಿದ್ದೀವಿ. ಈಗ ಹದಿಮೂರರಿಂದ ಗುಂಡಿ ತೋಡ್ತಾ ಇದ್ರೆ ಏನು ಸಿಕ್ಕಲ್ಲ ಅವ್ರಿಗೆ? ಹೌದು ಸರ್, ಏನು ಸಿಕ್ಕೋದು ಇಲ್ಲ ಸರ್. ಸಿಕ್ಕದೇ ಕಲ್ಲು ಮಣ್ಣು ಸಿಕ್ಕೋದು, ಏನು ಸಿಕ್ಕಲ್ಲ. ಅಂದ್ರೆ ಹಿಂದೂ ದೇವಾಲಯಗಳ ಟಾರ್ಗೆಟ್ ಮಾಡ್ತಾ ಇದ್ರೆ ಹೇಗೆ ಅಂತ ಟಾರ್ಗೆಟ್ ಮಾಡ್ತಾ ಇದಾರೆ ಸರ್. ಅದನ್ನ ಕಾಪಾಡೋದು ಜವಾಬ್ದಾರಿ ನಮ್ದು ಸರ್. ನಮ್ಮ ಹಿಂದೂಗಳ ಕರ್ತವ್ಯ, ನಮ್ಮ ಹಿಂದೂಗಳ ಜವಾಬ್ದಾರಿ. ನಮ್ಮ ಹಿಂದೂಗಳ ದೇವಸ್ಥಾನ ಕಾಪಾಡೋದೆಲ್ಲ ನಮ್ಮ ಕರ್ತವ್ಯ. ಮಾಸ್ಕ್ ಹಾಕ ಬಂದಿದ್ರಲ್ಲ ಅವ್ರದ್ದು ಈಗ ಏನ್ ಹಿಡಿತಾ ಇಲ್ಲ ಅನ್ಸುತ್ತಾ ಏನಂತ? ಏನ್ ಸರ್? ಮಾಸ್ಕ್ ಹಾಕೊಂಡು ಇಲ್ಲಿಗ ಅಲ್ಲಿದೆ ತೋರಿಸ್ತಾ ಇದ್ರಲ್ಲ, ಏನು ಸಿಗ್ತಾ ಇರಲ್ಲ ಅಂತ? ಅದೇ ಸಿಕ್ಕದೇ ಇಲ್ಲ ಅಂತ ಹೇಳ್ತೀವಲ್ಲ, ಸಿಕ್ಕಲ್ಲ. ಅವ್ರಿಗೆ ಅಲ್ಲಿ ಮಾಡಿದ್ರೆ ತಾನೇ ಸಿಗುತ್ತೆ. ಅವರು ಸುಮ್ನೆ ಟಾರ್ಗೆಟ್ ಮಾಡ್ತಾ ಇದಾರೆ ದೇವಸ್ಥಾನನ ಅಷ್ಟೇನೆ. ಅವ್ರು ಹೇಳೋದು ಸರ್, ಇದು ಪೂರ್ತಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಟಾರ್ಗೆಟ್ ಮಾಡ್ತಾ ಇರೋದು. ಆ ಕ್ಷೇತ್ರನ ಹಾಳು ಮಾಡ್ಬೇಕು ಅನ್ನೋ ಉದ್ದೇಶದಿಂದಾನೇ ಮಾಡ್ತಿರೋದು. ಅದಕ್ಕೆ ನಾವುಗಳು ಯಾವುದೇ ಕಾರಣಕ್ಕೂ ಅವಕಾಶ ಮಾಡ್ಕೊಡೋದಿಲ್ಲ, ಬಿಟ್ಕೊಡೋದು ಇಲ್ಲ. ಯಾವುದೇ ಇದ್ರೂ ಧರ್ಮಸ್ಥಳ ಕ್ಷೇತ್ರಕ್ಕೆ ಏನಾಗದಿರೋಂಗೆ ನಾವು ಕಾಯ್ತೀವಿ ಅಷ್ಟೇ. ಹೌದು ಸರ್, ಈಗ ಇದನ್ನೆಲ್ಲ ಅವರು ನಿಲ್ಲಿಸ್ಲಿ ಅಂತಾನ ಏನ್ JCB ತಂದು ಗುಂಡಿ ತೋರಿಸ್ತಾರೆ ಅಂದ್ರೆ ಧರ್ಮಸ್ಥಳಕ್ಕೂ ಹೋಗಿ ಗುಂಡಿ ತೋರಿಸ್ತಾರ ಅವರು? ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಈಗ ಧರ್ಮಸ್ಥಳ ಬಂದಿದ್ದಾರೆ, ನೆಕ್ಸ್ಟ್ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ, ನೆಕ್ಸ್ಟ್ ಶೃಂಗೇರಿಗೆ ಹೋಗ್ತಾರೆ. ಈ ತರನೇ ಅವರು ಟಾರ್ಗೆಟ್ ಮಾಡ್ತಾ ಇರೋದು. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನಮ್ ಕ್ಷೇತ್ರನ ನಾವು ಉಳಿಸ್ಕೋತೀವಿ. ಸರ್ಕಾರ ಇದಕ್ಕೆ ಸ್ಟಾಪ್ ಮಾಡ್ಬೇಕಲ್ವಾ ಇದನ್ನ ಅಂತ? ಸರ್, ಅವ್ರ ತನಿಖೆ ನಡೆಸಲಿ, ಏನ್ ಬೇಕಾದ್ರೂ ನಡೆಸಲಿ, ಯಾವ ರೀತಿ ಬೇಕಾದ್ರೂ ನಡೆಸಲಿ. ಆದ್ರೆ ನಮ್ ಕ್ಷೇತ್ರದ ಬಗ್ಗೆ ನಮ್ಗಿರೋ ಅಭಿಮಾನ ಇದ್ದೇ ಇರುತ್ತೆ. ಸರ್ಕಾರದವರು